ಹಲೋ ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ತಮ್ನೇಲನ್ನು ನೋಡಿದ್ದೀರಾ. ಸೊ ನಮ್ಮ ಮನೆಯ ಹೋಮ್ ಟೂರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಮನೆ ಅಂತ ಹೇಳಿದರೆ ಹೊಸದಾಗಿ ಕಟ್ಟಿರುವಂತಹ ಮನೆ. ಸೊ ಇವಾಗೇನು ನಾನು ತೋರಿಸ್ತಾ ಇದ್ದೀನಿ, ಇದು ಬಂದು ಚೌಟ್ರಿ. ಸೊ ನಾವು ಮದುವೆ ಆದಂತಹ ಚೌಟ್ರಿನೂ ಸಹ ಇದ್ದೇನೆ. ಸೊ ಈ ಒಂದು ಚೌಟ್ರಿಯ ರೋಡು ಕಾಣಿಸ್ತಾ ಇದೆ ಅಲ್ವಾ. ಸೊ ಆ ಒಂದು ರೋಡೆಲ್ಲ ಮೇಲ್ಭಾಗಕ್ಕೆ ಬಂದರೆ ಸೊ ನಮ್ಮ ಮನೆ ಸಿಗತ್ತೆ. ಸೊ ಇದು ಬಂದು ಮೇನ್ ರೋಡ್. ಸೊ ಅಲ್ಲಿ ವೆಹಿಕಲ್ ಓಡಾಡೋದು ನಿಮಗೆ ಕಾಣಿಸ್ತಾ ಇದೆ. ಸೊ ಅದು ಸುಬ್ರಹ್ಮಣ್ಯ ರೋಡ್, ಬಿಸ್ಲೆ ಘಾಟ್ ಬರುತ್ತೆ ನೋಡಿ. ಸೊ ಆ ಒಂದು ರೋಡದ್ದು. ಸೊ ಅದು ಅಪ್ಪಲ್ಲಿ ಬಂದರೆ ಈ ರೀತಿ ಬಂದರೆ ಸೊ ಇದು ನಮ್ಮ ಮನೆ. ಸೊ ಆ ಚೌಟ್ರಿಯ ಆಪೋಸಿಟೇ ಇದೆ. ಸೊ ಎದುರು ನಾವು ಇಲ್ಲಿ ನಿಂತು ಬೇಕಾದ್ರೆ ಸೊ ಯಾರ್ಯಾರು ಮದುವೆ ಆಗ್ತಾ ಇದ್ದಾರೆ, ಸೊ ಎಷ್ಟು ಜನ ಬಂದಿದ್ದಾರೆ, ಚೌಟ್ರಿ ತುಂಬಿದ್ಯಾ ಅಥವಾ ಖಾಲಿ ಇದೆಯಾ ಅನ್ನೋದು ಸಹ ನಾವು ಇಲ್ಲಿ ನಿಂತು ನೋಡಬಹುದು. ಸೊ ನೋಡಿ, ಇಲ್ಲೆಲ್ಲ ಫುಲ್ ತೋಟ. ಸೊ ಮೇಲಿಂದನೂ ಸಹ ಬರಬಹುದು ಅಂಡ್ ಈ ಕೆಳಗಿಂದನೂ ಸಹ ಬರಬಹುದು. ಮಧ್ಯದಲ್ಲಿ ಮನೆ ಇದೆ. ಸೊ ನಾನೀಗ ಅಪೋಸಿಟ್ ಬಿಲ್ಡಿಂಗ್ ಅಲ್ಲಿ ನಿಂತು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬನ್ನಿ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ಸೊ ಇವಾಗ ಕಾಂಪೌಂಡ್ ಇಂದ ಒಳಗಡೆ ಈ ರೀತಿ ಬಂದ್ರೆ ನಮ್ಮ ಮನೆ. ಸೊ ಗೇಟ್ ಅಥವಾ ಕಾಂಪೌಂಡ್ ಏನಿನ್ನು ಫಿನಿಶಿಂಗ್ ಆಗಿಲ್ಲ ಸದ್ಯಕ್ಕೆ. ಅರ್ಜೆಂಟ್ ಆಗಿ ನಾವು ಮನೆಯನ್ನ ಸ್ವಲ್ಪ ಮಟ್ಟಿಗೆ ಫಿನಿಶಿಂಗ್ ಮಾಡಿಕೊಂಡು ನಾವು ಮನೆಗೆ ವಾಸಕ್ಕೆ ಬಂದಿರೋದು. ಸೊ ಹೊರಗಡೆ ಎಲ್ಲ ಕಂಪ್ಲೀಟ್ ಆಗಿದೆ. ಕಾಂಪೌಂಡು ಮತ್ತು ಒಳಗಡೆ ಇಂಟೀರಿಯಲ್ ಸ್ವಲ್ಪ ಬ್ಯಾಲೆನ್ಸ್ ಇದೆ. ಸೊ ಅದನ್ನ ಹಾಗೇನೆ ಮ್ಯಾನೇಜ್ ಮಾಡಿಕೊಂಡು ಸದ್ಯಕ್ಕೆ ಇಲ್ಲಿ ವಾಸ ಇದ್ದೀವಿ ನಾವು. ನೋಡಿ, ಇದು ಬಂದು ಮನೆಯ ಎಂಟ್ರೆನ್ಸ್. ಆ್ಯಕ್ಚುಲಿ ಬಾಗಿಲು ಕೂಡ ತುಂಬಾನೇ, ಸೊ ಡೋರ್ ಏನಿದೆ ಅದು ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ಅದು ಪಾಲಿಶ್ ಕೂಡ ಮಾಡಿಸಿರೋದ್ರಿಂದ ತುಂಬ ಅಂದರೆ ತುಂಬಾನೇ ಎಷ್ಟು ಲುಕ್ ಇದೆ ಅಂತ ಹೇಳಿದ್ರೆ ಬಂದವರೆಲ್ಲ ಕೂಡ ಹೇಳ್ತಾ ಇದ್ರು ಮನೆ ಡೋರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ದೇವ್ರ ಮನೆ ಬಾಗಿಲು ಸಹ ಇದೆಲ್ಲ ಪ್ಲಾನಿಂಗ್ ಎಲ್ಲ ಅಪ್ಪನೇ ಮಾಡಿದ್ದು. ಸೊ ಅವರೇ ನಿಂತು ಅವರ ಫ್ರೆಂಡ್ ಈ ಮರದ ಕೆಲಸ ಎಲ್ಲ ಮಾಡಿರೋದು ಅವ್ರ ಫ್ರೆಂಡೇನೆ. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ರು ಕೂಡ. ಸೊ ದೇವ್ರ ಮನೆ ಪೂಜೆ ಸಹ ಮಾಡಿಲ್ಲ. ಸೊ ಮಾಡಿಟ್ಕೊಂಡು ತುಂಬ ದಿನ ಆಗಿತ್ತು, ವಿಡಿಯೋವನ್ನು ಪೋಸ್ಟ್ ಮಾಡೋಕೆ ಆಗಿರಲಿಲ್ಲ. ಸೊ ಇದು ನೋಡಿ, ಹೀಗೆ ಎಂಟರ್ ಆಗ್ತಾ ಇದೆ. ಇದು ಹಾಲಿಂದ ಟಿವಿ ರೂಮ್ ಹಾಲ್ ಏನಿದೆ ಅದು ಎಂಟರ್ ಈ ರೀತಿ ಆದರೆ ಸೊ ಇಲ್ಲಿ ಈ ಒಂದು ಏನಿದೆ ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿ 2 ಆಪೋಸಿಟ್ ರೂಮ್ಗಳಿದೆ. ಸೊ ಆ ಕಡೆ ಆಪೋಸಿಟ್ ಒಂದು, ಈ ಕಡೆ ಆಪೋಸಿಟ್ ಒಂದು. ಮಧ್ಯಕ್ಕೆ ಏನಿದೆ ಅಲ್ಲಿ ಒಂದು ವೆಸ್ಟರ್ನ್ ಕಮೋಡ್ ಇದೆ. ಅಲ್ಲಿ ಒಳಗಡೆ ಒಂದು ವಾಶ್ರೂಮ್ ಕೂಡ. ಸೊ ಇವಾಗ ರೈಟ್ ಸೈಡ್ ಇರುವಂತಹ ರೂಮ್ ಇದು. ತುಂಬ ಚೆನ್ನಾಗಿದೆ. ಯಾಕೆಂತ ಹೇಳಿದರೆ ಎಲ್ಲೂ ಸಹ ಒಂದು ಸ್ವಲ್ಪನೂ ನಾವು ಜಾಗವನ್ನು ವೇಸ್ಟ್ ಮಾಡ್ಕೊಂಡಿಲ್ಲ. ಸೊ ಇರುವಂತಹ ಜಾಗಕ್ಕೆ ನೀಟಾಗಿ ಎಲ್ಲ ಅಪ್ಪನೇ ಪ್ಲ್ಯಾನ್ ಮಾಡಿ ಸೊ ನೀಟಾಗಿ ಕಟ್ಟಿರುವಂಥದ್ದು. ಸೊ ಇದು ಬಂದು ಒಳಗಡೆ ಇದೊಂದು ವಾಶ್ರೂಮು. ಸೊ ನಾನು ಹೇಳ್ದಾಗೆ ನಾನು ಇವಾಗ ರೈಟ್ ರೂಮ್ ತೋರಿಸಿದೆ. ಸೊ ಇದು ಬಂದು ಸೆಂಟರಲ್ಲಿ ಇದೆ. ಆ್ಯಂಡ್ ಇದರ ಲೆಫ್ಟಿಗೆ ಇನ್ನೊಂದು ರೂಮ್ ಕೂಡ ಇದೆ. ಆಪೋಸಿಟ್ ರೂಮ್ಗಳಿರೋದು. ಸೊ ನೋಡಿ, ಈ ರೂಮಿಂದ ನಿಂತು ಆ ರೂಮು ಸಹ ಹೀಗೆ ನೋಡ್ಕೊಳ್ಬಹುದು. ಸೊ ನಾನು ಹೇಳ್ದಂಗೆ ಇಂಟೀರಿಯಲ್ ಸ್ವಲ್ಪ ವರ್ಕ್ ಬ್ಯಾಲೆನ್ಸ್ ಇದೆ. ಅರ್ಜೆಂಟಿಗೆ ಸೊ ನಾವು ಕೆಲಸವನ್ನು ಫಿನಿಶಿಂಗ್ ಮಾಡಿಕೊಂಡು ಒಳಗೆ ಬಂದಿರೋದು. ಸೊ ಇದು ನನ್ನ ಸುಪುತ್ರ. ಸೊ ನೆಕ್ಸ್ಟ್ ಇವಾಗ ರೂಮಿಂದ ಎಂಟರ್ ಆದರೆ ನೋಡಿ, ಹಾಲ್ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಸೊ ಈಗ ಇಲ್ಲಿ ಹಾಲ್. ಸೊ ಇದು ಒಂದು ಡೈನಿಂಗ್ ಹಾಲ್ ಪ್ಲಸ್ ಇದು ಓಪನ್ ಕಿಚನ್. ಸೊ ನಾವು ಓಪನ್ ಕಿಚನ್ ಬೇಡ ಅಂತ ಹೇಳಿ ಫಸ್ಟ್ ಕ್ಲೋಸ್ ಮಾಡಿದ್ವಿ. ಕ್ಲೋಸ್ ಮಾಡಿದಾಗ ಸ್ವಲ್ಪ ಕತ್ಲೆ ಆಗ್ತಾ ಇತ್ತು ಅಂತ ಹೇಳಿ ಅಗೇನ್ ನಾವು ಅದನ್ನ ಓಪನ್ ಕಿಚನ್ ಥರನೇ ಮಾಡ್ಕೊಂಡ್ವಿ. ಸೊ ಏನು ಕಿಚನ್ ಗೋಡೆ ಸ್ಪೇಸಲ್ಲಿ ಉಳಿತಾ ಇದೆ, ಸೊ ಅಲ್ಲಿ ಒಂದು ಸಿಂಕ್ ಮತ್ತು ಮಿರರನ್ನು ಇಟ್ಕೊಂಡು ಇರೋ ಸ್ಪೇಸಸ್ನು ಕೂಡ ಅದನ್ನ ವೇಸ್ಟ್ ಆಗಿ ಬಿಡಬಾರ್ದು ಅಂತ ಹೇಳಿ. ಸೊ ಇದು ಅಡುಗೆ ಮನೆ. ಸೊ ವಿಂಡೋ ಇಂದ ಈಗ ನಿಂತ್ಕೊಳ್ಳೋದು ಫ್ರಂಟಿಗೇನೆ ಇದೆ. ಸೊ ಅಪ್ಪ ಟೀ ಕೇಳಿದ್ರು. ಸೊ ಟೀ ಕೂಡ ರೆಡಿ ಆಗ್ತಾ ಇದೆ. ಸೊ ನೆಕ್ಸ್ಟ್ ಈಗ ಬಂದರೆ ಹೊರಗಡೆ ಔಟ್ಸೈಡ್ ಹೋಗೋಕೆ ಇಲ್ಲಿ. ಸೊ ನಾವು ಲಾಕ್ ಬ್ರಿಕ್ಸ್ ಅಂತ ಹೇಳಿ ಬರುತ್ತೆ ನೋಡಿ. ಸೊ ನಾವು ಅದರಲ್ಲಿ ಮನೆ ಕಟ್ಟಿರುವಂತಹದ್ದು. ಸೊ ನಾವು ಪ್ಲಾಸ್ಟ್ರಿಂಗ್ ಮಾಡಿಲ್ಲ, ತುಂಬಾನೇ ಸ್ಟ್ರಾಂಗ್ ಇದೆ ಆ್ಯಕ್ಚುಲಿ ಇಟ್ಕೆ. ಸೊ ಸಿಮೆಂಟ್ ತಿಳಿಯನ್ನು ಹಾಕಿ ಹಾಗೆ ಅಂಟಿಸಿದ ತಕ್ಷಣ ತುಂಬಾನೇ ಗಟ್ಟಿಯಾಗಿ ಅಂಟ್ಕೊಂಡ್ಬಿಡುತ್ತೆ ಅದು. ಸೊ ನಾವು ಫ್ರಂಟಲ್ಲಿ ಮಾತ್ರ ನಾವು ಪ್ಲಾಸ್ಟ್ರಿಂಗ್ ಮಾಡಿರೋದು ಆ್ಯಕ್ಚುಲಿ, ಮತ್ತೆ ಲಪ್ಪವನ್ನು ಹಾಕಿ ಹಾಗೇನೆ ಪೇಂಟ್ ಮಾಡಿರುವಂಥದ್ದು. ಸೊ ಇದು ಬಂದರೂ ಹೊರಗಡೆ ಒಂದು ವಾಶ್ರೂಮ್ ಇದೆ, ಜೊತೆಗೆ ಇಲ್ಲೊಂದು ಬಾತ್ರೂಮ್. ಸೊ ಹೊರಗಡೆ ಒಂದು ವಾಶ್ರೂಮು,
ಟಾಯ್ಲೆಟ್ ಬಾತ್ರೂಮ್ ಎರಡು ಹೊರಗಡೆ ಒಂದೊಂದಿದೆ. ಸೊ ಒಳಗಡೆ ಒಂದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಹೀಗೆ ಬಂದ ರೈಟ್ ಸೈಡಿಗೆ ಸೊ ಇಲ್ಲಿ ಬಟ್ಟೆ ತೊಳೆಯೋಕೆ ಮತ್ತೆ ಪಾತ್ರೆ ತೊಳೆಯೋಕೆ ಮಾಡ್ಕೊಂಡಿರುವಂತಹದ್ದು. ಸೊ ಇದು ಬಂದು ಬಾಯ್ಲರ್ ಅಂಡೆ ಅಂತ ಹೇಳ್ತೀವಲ್ವಾ, ಸೊ ಆ ರೀತಿ ಉರಿಯನ್ನ ಹಾಕೊಂಡಿರೋದು. ಸೊ ಬಿಸಿನೀರೆಲ್ಲ ಒಳಗಡೆನೆ ಹೋಗುತ್ತೆ, ಪೈಪನ್ನೇ ಬಿಸಿನೀರು ಹೋಗೋದು. ಸೊ ನಮಗೆ ನೀರಿನ ಅಭಾವ ಇರೋದ್ರಿಂದ, ನೀರಿನ ಸಮಸ್ಯೆ ಇರೋದ್ರಿಂದ ಎಲ್ಲ ಡ್ರಮ್ಗಳಲ್ಲಿ ಫಿಲ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಇಲ್ಲೂ ಕೂಡ ನಿಂತು ನೀವು ನೋಡ್ಬೋದು ಹೊರಗಡೆನು. ಸೊ ಅಲ್ಲಿ ಚೌಟ್ರಿ ಮತ್ತೆ ಮೇನ್ ರೋಡ್ ಕೂಡ ಕಾಣಿಸುತ್ತೆ. ಸೊ ನಾನು ಹೇಳ್ದಂಗೆ ನೋಡಿ ವೆಹಿಕಲ್ ಎಲ್ಲ ನಿಂತಿದೆಯಲ್ಲ, ಸೊ ಅದು ಬಂದು ನಾನು ಹೇಳ್ದಾಗೇನೆ ಬಿಸ್ಲೆ ಘಾಟ್ ಮತ್ತು ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ರೂಟು. ಸೊ ನೆಕ್ಸ್ಟ್ ಹೀಗೆ ಹೋದರೆ ಸೊ ಇದು ಬ್ಯಾಕ್ ಡೋರು. ಸೊ ಬ್ಯಾಕ್ ಡೋರಿಂದ ನಾವು ಹೀಗೆ ತಗೊಂಡ್ರೆ ಇವಾಗ ಸೊ ಅಲ್ಲಿ ಮಳೆ ನೀರು ಸ್ವಲ್ಪ ಹೆಚ್ಚು ಹೊಡಿತಾ ಇತ್ತು ಅಂತ ಹೇಳಿ ಸೊ ಹಾಗೆ ಮಾಡ್ಕೊಂಡಿದ್ವಿ. ಸೊ ಇದು ಬಂದು ಪೋರ್ಟಿಕ್. ಸೊ ಪೇಂಟಿಂಗ್ ಕೂಡ ಚೆನ್ನಾಗಿ ಬಂದಿದೆ ಅಂತಾನು ಕೂಡ ಹೇಳ್ತಾ ಇದ್ರು. ಪೇಂಟಿಂಗ್ ಮತ್ತೆ ಸುತ್ತ ಎಲ್ಲೂ ಜಾಗ ವೇಸ್ಟ್ ಆಗಿಲ್ಲ ಆ್ಯಕ್ಚುಲಿ. ಸೊ ಇರುವಂತಹ ಜಾಗಕ್ಕೆ ಸುತ್ತಲೂ ಕಾಂಪೌಂಡನ್ನು ಮಾಡಿಕೊಂಡು ರೂಮ್ಗಳಿಗೂ ಅಷ್ಟೇ ಸುಮ್ಮನೆ ಸ್ಪೇಸಸ್ಗಳನ್ನೆಲ್ಲ ವೇಸ್ಟ್ ಮಾಡಿಲ್ಲ, ಸಿಂಪಲ್ಲಾಗೇ ಮಾಡಿಕೊಂಡ್ರು ತುಂಬಾ ನೀಟಾಗಿ ಬಂದಿದೆ. ಈ ಒಂದು ರೂಮ್ ಬಂದು ಸದ್ಯಕ್ಕೆ ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ವಿ ಅಂತ ಹೇಳಿದರೆ, ಮೇಲೆ ಹತ್ತೋಗ್ತೀವಿ ನೋಡಿ ಮೆಟ್ಲಿದೆಯಲ್ಲ, ಸೊ ಹೇಗೂ ಅಲ್ಲಿ ನಾವು ಸಪೋರ್ಟಿಗೆ ಕಟ್ಟಬೇಕು. ಏನು ಮಾಡಿದರೆ ಆ ಕಡೆ ಈ ಕಡೆ ಎರಡು ಕಡೆನೂ ವಾಲ್ನ ಕಟ್ಟಿ ಸೊ ಡೋರನ್ನು ಹಾಕಿ ಅಲ್ಲೊಂದು ಏನಾದರೂ ವೇಸ್ಟ್ ಸಾಮಾನುಗಳನ್ನ ಇಡೋಕೆ ಇಟ್ಟಿದ್ದಾರೆ ಸ್ಟೋರ್ ರೂಮ್ ಥರ. ಸೊ ಇಲ್ಲಿ ಬಂದು ಮೋಟರ್ ಇಡೋಕೆ ಅಂತ ಹೇಳಿ ಇರುವಂತಹ ಸ್ಪೇಸು, ಸದ್ಯಕ್ಕೆ ಇರೋ ಬರೋ ಸ್ಲಿಪ್ಪರ್ಸು ಅಥವಾ ವೇಸ್ಟ್ ಎಲ್ಲ ಅಲ್ಲೇ ತುಂಬಿಕೊಂಡಿದ್ದೀವಿ. ಸೊ ಆ್ಯಂಡ್ ಇಲ್ಲಿ ಏನು ಖಾಲಿ ಪ್ಲೇಸ್ ಇದೆ, ಅಲ್ಲಿ ನಾವು ಗಿಡಗಳನ್ನ ನೆಡೋಕೆ ಮಾಡ್ಕೊಂಡಿರುವಂತಹದ್ದು. ಸೊ ಹೊರಗಡೆ ಕಾಂಪೌಂಡಿಂದ ಹೊರಗಡೆ ಬಂದರೆ ಈ ರೀತಿ ಕೆಳಗಡೆ ಹೋಗೋ ರೋಡು. ಸೊ ನೋಡಿ ಇದು ನಮ್ಮ ಮನೆ ಕಂಪ್ಲೀಟ್ ಪಿಕ್ಚರ್ ಇದು. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಮನೆಯ ಹೋಮ್ ಟೂರ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.